ಓಕೆ ಸೆಟ್ಟಲ್ ಸೊ ಫಸ್ಟ್ ನಾನೇ ಅನ್ಬಿಟ್ಟು ಸೆಟ್ಗೆ ಇವಳು ಸೆಟ್ಟಲ್ ಫಸ್ಟ್ ಟೆಕ್ನಿಷಿಯನ್ಸ್ ಬರೋ ಮುಂಚೆ ಪ್ರೊಡಕ್ಷನ್ ಬರೋ ಮುಂಚೆ ಕ್ಯಾರವ್ಯಾನ್ ಆಲ್ರೆಡಿ ಪ್ರೀವಿಯಸ್ ಡೇಸ್ ಎಲ್ಲ ಸೆಟ್ ಆಗಿರ್ತಿತ್ತು. ಫಸ್ಟ್ ನಾನು ನನ್ನ ಸ್ಟಾಫ್ ಹೋಗ್ತಿದ್ವಿ ಅಂಡ್ ಎಲ್ಲ ರೆಡಿಯಾಗಿ ಕರೆಕ್ಟ್ 6 ಗಂಟೆಗಂದ್ರೆ 6 ಗಂಟೆಗೆ ಶಾರ್ಟ್ ಕರೆಕ್ಟ್. ಯಾರನ್ನ ನೋಡಿ ಕಲ್ತಿದ್ದು ಸರ್ ಇದು? ಬೆಳಗ್ಗೆ 6 ಗಂಟೆ ತೆಗಿಬೇಕು ಅಂತ ಸ್ಟಾರ್ಟಿಂಗ್ ಇಂದ ನಾನು ಅವ್ರವ್ರ ನೋಡಿ ಕಲ್ತೆ ಅಂತ ನಾನು ಹೇಳ್ಬಾರ್ದು, ಉತ್ಪ್ರೇಕ್ಷೆ ಇರಬಾರ್ದು. ನಾನು ಶುರುವಿಂದ ನಂಗೆ ನಾನು ಬೆಳಿಗ್ಗೆ ಎದ್ದು ಸಗಣಿ ಎತ್ತಾಕಕ್ಕೆ ಎಮ್ಮೆದು ಹಾಲು ಕರೆದು ತಗೊಂಡೋಗಿ ಕೊಡಕ್ಕೆ ಆ ಟೈಮ್ಗೆ ಹೇಳ್ತಿದ್ದು ನಾನು. ನಮ್ಮ ಅಜ್ಜಿ ಹಾಲು ಕರೆದು ಕೊಡೋರು 5 ಗಂಟೆ 5:30ಗೆ ಹಾಲು ಕರೆದು ಹಾಲು ತಗೊಂಡೋಗಿ ಹಾಕ್ಬಿಟ್ಟು ತೊಪ್ಪೆ ಸುರಿದ್ಬಿಟ್ಟು ಹುಲ್ ಕುಯ್ಯಕ್ಕೆ ಹೋಗ್ತಿದ್ದೆ ನಾನು. ಇದೇ ಟೈಮಿಂಗ್ಸ್ನ ಇಲ್ಲೂ ಫಾಲೋ ಮಾಡ್ತಾ ಇದೀನಿ. ಏನ್ ಚೇಂಜ್ ಏನಿಲ್ಲ, ಯಾರು ಇನ್ಸ್ಪಿರೇಷನ್ ಏನಿಲ್ಲ ಅದಕ್ಕೆ. ಡಿಸಿಪ್ಲಿನ್ ಥ್ಯಾಂಕ್ ಯು. ನಾವು ಕಲಿಬೇಕು ಆಸ್ ಎ ಯಂಗ್ ಆರ್ಟಿಸ್ಟ್. ಸರ್ ಇವಾಗ ಶಿಲ್ಪಾ ಶೆಟ್ಟಿ ಮೇಡಮ್ ವಿಷಯಕ್ಕೆ ಅವರ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಯಾಕೆ ಹೋಗ್ತೀರಿ ನೀವು? ಬತ್ತರಲ್ಲಿ ಕುಂದ್ರ ಆಕ್ಟರ್ಗಳ ವಿಷಯ ಕುಂದ್ರ ಬತ್ತರಲ್ಲಿ ಆಕ್ಟರ್ಗಳ ವಿಷಯ ಕೇಳ್ತಾ ಇದ್ದೀನಿ ಸರ್. ನಾನು ಅದು ಕಲ್ತಿದ್ದೀನಲ್ಲ ಅದಕ್ಕೆ. ಅಲ್ಲ ಸರ್, ಸಿನಿಮಾಯಿಂದ ಕಲ್ತಿದ್ದೀನಿ. ಅವರ ವರ್ಕ್ ಗುಡ್ ವುಮೆನ್, ನೈಸ್ ವುಮೆನ್, ನೈಸ್ ಲೇಡಿ. ಯೋಗಗೆ ಹೇಳ್ಕೊಟ್ರ ಸರ್ ನಿಮ್ಗೆ? ಮಗನೇ ಯೋಗ ಹೇಳ್ಕೊಟ್ರ? ಇಲ್ಲಪ್ಪ, ಅವ್ರ ಇದಕ್ಕೆ ಹೋಗ್ತಿರ್ಲಿಲ್ಲ ಪಾಪ. ಅವ್ರಿಗೆಲ್ಲ ಹೆಂಗೆ ಅಂತಂದ್ರೆ ಒಂದ್ ಶಾರ್ಟ್ ಓಕೆ ಆದ ತಕ್ಷಣ ಡೈರೆಕ್ಟರ್ಗಳು ಒಂದು ಇದನ್ನ ಓಕೆ ಆದ ತಕ್ಷಣ ಬಿಟ್ಬಿಡೋರು. ನಾವ್ ಹಂಗಲ್ವಲ್ಲ, ಪರ್ಫೆಕ್ಷನ್ ಪಕ್ಕ ಹಿಂಗೆ ಬರ್ಬೇಕು, ಹಿಂಗೆ ಹೋಗ್ಬೇಕು, ಇದೇ ತರ ಇರ್ಬೇಕು ಅಂತ ಹೇಳ್ತಿದ್ನಲ್ಲ. ಅಯ್ಯೋ, ಅವ್ರು ತುಂಬಾ ಪ್ರೀತಿ ಮಾಡೋರು, ತುಂಬಾ ರೆಸ್ಪೆಕ್ಟ್ ಮಾಡೋರು ನಮ್ಮನ್ನ. ಯಾಕಂತಂದ್ರೆ ಎಷ್ಟು ಚಂದ ತೆಗಿತೀರಿ, ಎಷ್ಟು ಚೆನ್ನಾಗಿ ಮೇಕಿಂಗ್ ಮಾಡ್ತೀರಾ ನೀವೆಲ್ಲ. ಆಮೇಲೆ ಆನ್ ಟೈಮ್ಗೆ ಹೇಳ್ತೀರಾ. ಅವರೆಲ್ಲ 12 ಗಂಟೆ 1 ಗಂಟೆಗೆ ಶೂಟಿಂಗ್ ಹೋಗೋರು. ನಾವ್ ಹಂಗಲ್ವಲ್ಲ, 6 ಗಂಟೆ ಬರ್ಬೇಕು, ಇಲ್ಲ 7 ಗಂಟೆ ಬರ್ಬೇಕು. ನಮ್ಮ ಹತ್ರ ಅದೇ ಇದಲ್ವಾ. ಅವರೆಲ್ಲ ನೀವೆಲ್ಲ ಹಿಂಗೆಲ್ಲ ಮಾಡೋದ್ರಿಂದ ಖುಷಿ ಆಗುತ್ತೆ ನಮ್ಗೆಲ್ಲ. ಸೊ ಅಲ್ಲೂ ಹಿಂದಿಲಿ ಹಿಂಗೆಲ್ಲ ಮಾಡ್ಬಿಟ್ರೆ ಎಂತೆಂತ ಸಿನಿಮಾಗಳು ಮಾಡ್ಬೋದು ಗೊತ್ತಾ ಅಂತಾರೆ. ಸೊ ಅಮ್ಮಟ್ ಇಸ್ ವೆಲ್ ಡೆಡಿಕೇಟೆಡ್ ವುಮೆನ್.